ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ನಿಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಏನದ್ಗೆ ನೀವು ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಹಿಂಗೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ. ಸಿದ್ದು, ನಿಮ್ಮ ಮದುವೆ ಇನ್ವಿಟೇಷನ್ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಕೇಳಿದ್ದು ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿ ಅಂತ. ನಿಮ್ಮ ಮದುವೆ ಕಾರ್ಯಗಳು ಇನ್ವಿಟೇಷನನ್ನು ಪ್ರಿಂಟ್ ಮಾಡಿಸಿ ಇನ್ನೇನು ಹಂಚೋ ಹಂತಕ್ಕೆ ಬಂದಿದೆ ಸಿದ್ದು. ಈಗಲೂ ನೀವು ಏನು ಮಾಡದೆ ಮುಂದೆ ಏನಾದರೂ ಒಂದು ಮಾಡ್ತೀನಿ ಅಂತ ಅನ್ಕೊಂಡು ಕೂತಿದ್ರೆ ಆಮೇಲೆ ಕಾಲ ಮೀರೋಗುತ್ತೆ. ನೀವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇಷ್ಟ ಇಲ್ಲದೆ ಹೋದರೂ ಆ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಟಬೇಕಾಗತ್ತೆ. ಬೇಗ ಏನಾದರೂ ಒಂದು ನಿರ್ಧಾರ ಮಾಡಬೇಕಲ್ವಾ? ಇಲ್ಲ ಅದ್ಗೆ, ಹಂಗಾಗೋದಕ್ಕೆ ಮಾತ್ರ ಸಾಧ್ಯನೇ ಇಲ್ಲ. ನನ್ನ ಭಾವನವ್ರನ್ನ ಬಿಟ್ಟು ಬೇರೆ ಯಾರು ಮದುವೆ ಆಗೋದಿಲ್ಲ. ನನ್ನ ಅವರ ಮದುವೆ ಯಾವಾಗಲೂ ಆಗೋಗದೆ ಅತ್ತಿಗೆ. ಸಿದ್ದು, ನೀವು ಈ ಡೈಲಾಗ್ನ ಆಲ್ರೆಡಿ 100 ಸಲ ಹೇಳಿದ್ದೀರಾ. ಅಲ್ಲ ಸಿದ್ದು, ನನಗೆ ಭಾವನೆ ಇಲ್ಲ, ಭಾವನೆನ ಬಿಟ್ಟು ನನಗೆ ಬೇರೆ ಏನೂ ಇಲ್ಲ, ನನ್ನ ಭಾವನೆ ಮದುವೆ ಆಗೋದು ಅಂತ ಬರೀ ನನ್ನ ಹತ್ರ ಹೇಳ್ಕೊಂಡಿದ್ರೆ ಆಗೋಯ್ತಾ? ಅದ್ರ ಬಗ್ಗೆ ಏನಾದರೂ ಒಂದು ನಿರ್ಧಾರ ಮಾಡಬೇಕಲ್ವಾ? ನೋಡಿ ಸಿದ್ದು, ಕೆಲವು ದೃಢ ನಿರ್ಧಾರಗಳನ್ನ ಮಾಡೋ ಟೈಮಲ್ಲಿ ಮಾಡ್ಬಿಡ್ಬೇಕು. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಯಾವ ಪ್ರಯೋಜನನೂ ಆಗಲ್ಲ. ಈಗಲಾದರೂ ಭಾವನಾ ಹತ್ರ ನಿಮ್ಮ ಪ್ರೀತಿ ವಿಚಾರನ ಹೇಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಆಮೇಲೆ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಟೋದು ಬಿಟ್ಟು ನಿಮಗೆ ಬೇರೆ ವಿಧಿನೇ ಇರಲ್ಲ. ಪೂರ್ವಿನ ಮದುವೆ ಮಾಡ್ಕೊಂಡ್ಮೇಲೆ ನೀವೇನು ಮಾಡೋಕ್ಕಾಗೋದೂ ಇಲ್ಲ. ಅಲ್ಲ ಸಿದ್ದು, ಭಾವನಾ ಹತ್ರ ಹೋಗಿ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಮಹಾ? ಒಪ್ಕೋತಾರೆ, ಇಲ್ಲ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗಿ ಬರುತ್ತೆ. ಅದು ಇಲ್ವಾ, ಅವ್ರನ್ನ ಮದುವೆ ಮಾಡಿಕೊಂಡು ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಬನ್ನಿ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಸಿದ್ದು. ಏನೋ ದೊಡ್ಡವರು 1-4 ದಿವಸ ಬೇಜಾರು ಮಾಡ್ಕೋತಾರೆ, ಆಮೇಲೆ ಪ್ರೀತಿನ ಎಲ್ಲರೂ ಕೂಡ ಅರ್ಥ ಮಾಡ್ಕೋತಾರೆ. ನೀವು ಹೀಗೆ ಕೊರಗ್ತಾ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ರೆ ನಾನಾದ್ರೂ ಏನ್ ಮಾಡಕ್ಕಾಗತ್ತೆ ಹೇಳಿ? ನೋಡಿ ಸಿದ್ದು, ಮದುವೆ ಡೇಟ್ ತುಂಬಾನೇ ಹತ್ರ ಬರ್ತಾ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. ಲವ್ ಸಿದ್ದು, ಯಾಕ್ಲಾ ಹಿಂಗೆ ಸಪ್ಪಗೆ ನಿಂತಿದ್ಯಾ? ಏನಾಯ್ತು? ಅದು ಮದುವೆ ಕಾರ್ಯಗಳೆಲ್ಲ ಶುರು ಆಗಿದ್ದಿಲ್ಲ ರೀ, ಅದಕ್ಕೆ ಪಾಪ ಸ್ವಲ್ಪ ಟೆನ್ಷನ್ ಅಲ್ವಾ ಸಿದ್ದು? ಲವ್, ಆ ಹುಡುಗಿನ ಗಾಡಿಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತವಾಗಿಲ್ದೇ ಇರೋ ಟೆನ್ಷನ್ನು ಮದುವೆ ಆಗಬೇಕು ಅಂದಾಗ ಬಂದ್ಬಿಡ್ತಾ? ಊರಲ್ಲಿ ಯಾರು ಸಿಕ್ಕರು ನಿಮ್ ತಮ್ಮ ಸಿದ್ದೇಗೌಡ ಆ ಮುನ್ಸ್ವಾಮಿ ಮಗಳ ಜೊತೆ ಎಲ್ಲಾ ಕಡೆ ಸುತ್ತಾಡ್ತಾವ್ನೆ ಅಂತ ಹೇಳುವಾಗ ಅನ್ನಿಸ್ದೇ ಇರೋ ಭಯ ಈಗ ಶುರು ಆಗೋಯ್ತಾ? ಏನ್ ಹುಡುಗರೋ ಏನೋ, ಪ್ರೀತಿ ಅಂತ ಮಾಡ್ತವೆ, ಮದ್ವೆ ಅಂದ್ರೆ ಮಾರು ದೂರ ಹೋಯ್ತವೆ. ಲವ್ ಸಿದ್ದು, ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ಮನ್ಸೂನ್ ಜೀವನ ಸಾರ್ಥಕ ಆಗ್ಬೇಕಾದ್ರೆ ಮದ್ವೆ ಅಂತ ಆಗ್ಬೇಕು ಕಲ್ಲ. ಹಲೋ ಲೇ, ಆ ಪಾರ್ಟಿ ಆಫೀಸ್ದಾಗ ಬಂದ್ಬಿಟ್ರಲ್ಲ. ಸಿದ್ದು, ಈಗ ನೀವು ಯಾರನ್ನ ಕೇಳಿದ್ರು ಹೀಗೆ ಮಾತಾಡೋದು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಸಿದ್ದು. ನಿಮಗೆ ಭಾವನಾ ಬೇಕೇ ಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ಏನಾದರೂ ಮಾಡಿ. ಚೆಲ್ವಿ, ಬಲ್ಗಾಲಲ್ಲಿ ಸೇರನ್ನ ಒತ್ತು ಒಳಗ್ ಬಾಮ್ಮ. ನೋಡಮ್ಮ ಶೆಲ್ವಿ, ನಾನು ಕಾಲಿಟ್ಟಿರೋ ಮನೆ
ಸುಖವಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಂಡು ಬಮ್ಮ. ಅಳ್ಬೇಡ ಅಳ್ಬೇಡ. ವೆಂಕಿ, ನೂರು ಕಾಲ ಚೆನ್ನಾಗಿರಪ್ಪ. ದೀರ್ಘ ಸುಮಂಗಲಿ ಭವ, 100 ಕಾಲ ಚೆನ್ನಾಗಿರಮ್ಮ. ಒಳ್ಳೆ ಮಲ್ಲಿಗೆ ಹೂವಿನ ಥರ ಇದೆಯಾ. ಇವನ್ನಂಗೆ ಮದುವೆ ಆದೆ ನೀನು? ಅಯ್ಯ ಅಜ್ಜಿ, ಹಂಗೆಲ್ಲ ಹೇಳ್ಬೇಡ್ರಿ. ಇವರು ತುಂಬ ಒಳ್ಳೆಯವರು. ಇವರಿವತ್ತು ನನ್ನ ಕೈ ಹಿಡ್ದಿರೋದಕ್ಕೆ ನಾನು ಇನ್ನೂ ಜೀವಂತವಾಗಿರೋದು. ನನ್ನ ಜೀವ ಉಳಿಸಿ ಜೀವನ ಕೊಟ್ಟಿರೋದು ಯಾರು ಇವರು. ನೋಡ್ದ ಲಕ್ಷ್ಮಿ, ಇವಳು ಗಂಡನ ಪರ ಮಾತಾಡ್ತಿದ್ದೋಳೆ. ಅದೇ ಅಲ್ವಾತ್ತೆ ನಮ್ ವೆಂಕಿ ಗುಣ. ಅವನ್ ಗುಣ ನಡತೆ ಎಂಥವ್ರನ್ನೂ ಮೋಡಿ ಮಾಡ್ಬಿಡತ್ತೆ. ಅಮ್ಮ, ಬರೀ ಗುಣ ಇದ್ದರೆ ಮಾತ್ರ ಸಾಲದು, ಜೀವನ ಮಾಡೋಕ್ಕೆ ಹಣನೂ ಬೇಕು. ಏಯ್, ನಿನ್ನ ಹತ್ರ ಎಲ್ಲ ಇದ್ರು ನೀನು ಸುಖವಾಗಿದ್ದೇನೆ. ಹೋಗು, ಇಲ್ಲಿಗೆ ಬಂದಾಗೆಲ್ಲ ಏನಾದರೂ ಓದ್ಕೊಂಡು ಹೋಗ್ತಿರ್ತೀಯ. ಹೋಗೆ ಬಂದ್ಬಿಟ್ಲಿ. ನಿಂದೊಳ್ಳೆ ಕತೆ ಆಯ್ತಲ್ಲ ಅಜ್ಜಿ, ಇದು ನನ್ನ ತವ್ರ ಮನೆ. ಬೇಕಾದಾಗ ಬರ್ತೀನಿ, ಏನು ಬೇಕು ಕಟ್ಕೊಂಡು ಹೋಗ್ತೀನಿ, ತಪ್ಪೇನು? ಏಯ್, ನಿನಗೆ ಮದುವೆ ಮಾಡಿರೋದು ಗಂಡನ ಹತ್ರ ಸಂಸಾರ ಮಾಡೋಕೆ ಕಡೆ. ಮನೆಯಲ್ಲಿರೋದೆಲ್ಲ ದೋಚ್ಕೊಡೋಗಲ್ಲ. ಹೋಗ. ಅಮ್ಮ, ಆ ವಿಷಯ ಎಲ್ಲ ಇವಾಗ ಮಾತಾಡಬೇಕಾ? ವೆಂಕಿ ಮದುವೆ ಮಾಡ್ಕೊಂಡು ಬಂದಿಯಾನೆ, ಎಲ್ಲ ಖುಷಿಯಾಗಿ ಸಂಭ್ರಮಿಸೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.